ಕಳೆದ 6 ವರ್ಷದಿಂದ ಮಂಜೂರಿ ಪ್ರಕ್ರಿಯೆ ತಟಸ್ಥ, ಅರಣ್ಯ ಹಕ್ಕು ಕಾಯ್ದೆಗೆ ಗ್ರಹಣ. ರವೀಂದ್ರ ನಾಯ್ಕ್. ರಾಷ್ಟ್ರದಲ್ಲಿ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಸಾಗುವಳಿ ಹಕ್ಕು ನೀಡುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಅರಣ್ಯ ಹಕ್ಕು ಕಾಯ್ದೆಗೆ ಕಳೆದ 6 ವರ್ಷಗಳಿಂದ ತಾಂತ್ರಿಕ ದೋಷದಿಂದ ತಟಸ್ಥವಾಗಿದ್ದು, ಕಾಯ್ದೆ ಜಾರಿಗೆ ಬಂದು 17 ವರ್ಷದಿಂದ ಪ್ರಗತಿಯಲ್ಲಿ ಗ್ರಹಣ ಹಿಡಿದಂತಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಅವರು ಇಂದು ಹೊನ್ನಾವರ ತಾಲೂಕಿನ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಟ್ಟದ ಗ್ರೀನ್ ಕಾರ್ಡ್ ಪ್ರಮುಖರ ಕಾನೂನಾತ್ಮಕ ತರಬೇತಿ ಶಿಬಿರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ಸಾಮಾಜಿಕ ನ್ಯಾಯ ಮತ್ತು ಆಹಾರ ಧಾನ್ಯ ಉತ್ಪತ್ತಿ ಉದ್ದೇಶದಿಂದ ಕಾನೂನು ಮತ್ತು ನಿಯಮಾವಳಿ ಜಾರಿಗೆ ಬಂದು 17 ವರ್ಷಗಳಾದವು. ಆದರೆ ಕಾನೂನಾತ್ಮಕ ಸಮಸ್ಯೆ ಜಾರಿಯಲ್ಲಿ ಪರಿಪೂರ್ಣ ಕಾನೂನು ಕೊರತೆ, 3 ತಲೆಮಾರಿನ ದಾಖಲೆಗಳಿಗೆ ಆಗ್ರಹ ಕಳೆದ 6 ವರ್ಷದಿಂದ ಉಪವಿಭಾಗ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಗಳಿಗೆ, ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರ ಕೊರತೆಯಿಂದ ಕಾಯ್ದೆ ಅನುಷ್ಠಾನಕ್ಕೆ ಹಿನ್ನಡೆಯಾಗಿದೆ ಎಂದರು. ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದಿರುವುದು 2008ರಲ್ಲಿ. 17 ವರ್ಷಗಳು ಕಾನೂನು ಜಾರಿಯಲ್ಲಿ ಅನೇಕ ಅಡೆತಡೆಗಳು ಉಂಟಾಗಿದೆ. ಇತ್ತೀಚಿನ 6 ವರ್ಷಗಳಲ್ಲಿ ತಾಂತ್ರಿಕ ದೋಷದಿಂದ ಸಮಿತಿಯ ಯಾವ ಚಟುವಟಿಕೆಗಳು ಜರುಗ್ತಾ ಇಲ್ಲ. ಇವತ್ತು ಅರಣ್ಯ ಹಕ್ಕು ಕಾಯ್ದೆಗೆ ಒಂದು ಗ್ರಹಣ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇವತ್ತು ಅರಣ್ಯ ಹಕ್ಕು ಕಾಯ್ದೆಯಿಂದ ವಂಚಿತವಾಗುವ ಆತಂಕದಲ್ಲಿ ಇವತ್ತು ಅರಣ್ಯ ಅತಿಕ್ರಮಣದಾರರು ಇದ್ದಾರೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ 17 ವರ್ಷಗಳಲ್ಲೂ ಸಹಿತ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3% ಅರಣ್ಯವಾಸಿಗಳಿಗೆ ಮಾತ್ರ ಸಾಗುವಳಿ ಹಕ್ಕುಗಳು ದೊರಕಿದೆ. 88% ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರವಾಗಿದೆ. ತಿರಸ್ಕಾರಕ್ಕೆ ಹಲವು ಕಾರಣಗಳು ಹುಟ್ಟುಕೊಂಡಿದೆ. ಒಂದು, ಕಾನೂನಾತ್ಮಕ ತಿಳುವಳಿಕೆಗಳಿಲ್ಲ, ಮಂಜೂರಿ ಮಾಡುವ ಸಂದರ್ಭಪಟ್ಟಂತೆ ಇಚ್ಛಾಶಕ್ತಿಗಳಿಲ್ಲ, ಕಾನೂನು ಜ್ಞಾನ ಅರಣ್ಯವಾಸಿಗಳಿರಲಿಲ್ಲ, ಅರಣ್ಯ ಹಕ್ಕು ಕಾಯ್ದೆ ಮಂಜೂರಿಗೆ ಸಂಬಂಧಪಟ್ಟಂತೆ ಮಂಜೂರಿಗೆ ಪೂರಕವಾದ ಅಂಶಗಳಿಗಿಂತ ಹೆಚ್ಚು ಅಡೆತಡೆಗಳಿಗೆ ಕಾನೂನುಗಳು ಬರ್ತಾ ಇದೆ. ಕಾನೂನಲ್ಲಿ ವ್ಯತಿರಿಕ್ತವಾಗಿ 3 ತಲೆಮಾರಿನ ದಾಖಲೆಗಳು ಬೇಕು ಎನ್ನುವ ಅಂಶಗಳು ಪ್ರಸ್ತಾಪವಾಗ್ತಾ ಇದೆ. ಹೀಗೆ ಅನೇಕ ರೀತಿಯ ಎಡರುತೊಡರುಗಳಿಂದ ಇವತ್ತು ಅರಣ್ಯ ಹಕ್ಕು ಕಾಯ್ದೆಗಳಿಗೆ ಒಂದು ಗ್ರಹಣ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3% ಅರಣ್ಯವಾಸಿಗಳ ಅರ್ಜಿಗಳಿಗೆ ಸಾಗುವಳಿ ಹಕ್ಕು ದೊರೆತಿದ್ದು, 88% ಅರ್ಜಿಗಳು ಕಾನೂನಾತ್ಮಕ ತಾಂತ್ರಿಕ ದೋಷದಿಂದ ಅರ್ಜಿಗಳು ತಿರಸ್ಕಾರವಾಗಿದೆ. ಸುಪ್ರೀಂ ಕೋರ್ಟಿನಲ್ಲಿ ಅರಣ್ಯವಾಸಿಗಳು ಒಕ್ಕಲೆಬ್ಬಿಸುವ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಅರಣ್ಯವಾಸಿಗಳಿಗೆ ಆಶ್ರಯವಾಗಬೇಕಾದ ಅರಣ್ಯ ಹಕ್ಕು ಕಾಯ್ದೆಗೆ ಗ್ರಹಣ ಹಿಡಿದಂತಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. 17 ವರ್ಷದಲ್ಲಿ ಮಂಜೂರಿ ಪ್ರಗತಿ ಕುಂಠಿತ, ಹಿತಾಸಕ್ತಿ ಕೊರತೆ, ಅನುಷ್ಠಾನದಲ್ಲಿ ಕಾನೂನಿನ ಅಜ್ಞಾನ ಮತ್ತು ಅರಣ್ಯ ಹಕ್ಕು ಸಮಿತಿಗಳಲ್ಲಿ ಗೊಂದಲಗಳಿಂದ ಕಾಯ್ದೆ ಅನುಷ್ಠಾನದಲ್ಲಿ ಕುಂಠಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳಲ್ಲಿ ಜಾಗೃತಿ ಮೂಡಿಸುತ್ತಾ ಸರ್ಕಾರದ ಮೇಲೆ ಮಂಜೂರಿಗೆ ಒತ್ತಡ ಇರುವ ಕಾರ್ಯ ಕಳೆದ 3 ದಶಕಗಳಿಂದ ಹೋರಾಟಗಾರರ ವೇದಿಕೆ ಗಂಭೀರ ಕಾರ್ಯವನ್ನು ರಾಜ್ಯದಲ್ಲಿ ಮಾಡಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದರು. ಇವತ್ತು ಅನೇಕ ರೀತಿಯ ಕಾನೂನಾತ್ಮಕ ಅಂಶಗಳಿಂದ ಇವತ್ತು ಮಂಜೂರಿ ಪ್ರಕ್ರಿಯೆ ಸೊರಗಿದೆ ಅಂತ ಹೇಳಿದ್ರೆ ವಿಷಾದಗಳಾಗ್ತಿದೆ. ಮಂಜೂರಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ನಿರ್ದೇಶನ ಸರ್ಕಾರ ತೆಗೆದುಕೊಳ್ಳಬೇಕು. ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಕಾಯ್ದೆ ಪೂರಕವಾಗಿದೆ ಎಂಬ ಅಂಶವನ್ನ ಸ್ಪಷ್ಟತೆಯನ್ನು ಹೊಂದಿರಬೇಕು. ಅದರ ಜೊತೆಯಲ್ಲಿ ಹೋರಾಟಗಾರರು ಸರ್ಕಾರಕ್ಕೆ ಹೇಳ್ತಾ ಇರುವುದೇನೆಂದ್ರೆ ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದೆ ಹೇಳುವುದನ್ನು ಪ್ರಸ್ತಾಪ ಮಾಡ್ತಾ ಇದೆ. ಆ ದಿಶೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಜಿಲ್ಲೆಯಲ್ಲಿ 34 ವರ್ಷದಿಂದ ನಿರಂತರವಾದ ಸಾಂಘಿಕ ಹೋರಾಟ, ಕಾನೂನಿನ ಹೋರಾಟದ ಮೂಲಕ ಇವತ್ತು ನಾವು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಗ್ರಹಣ ಹಿಡಿದಂತ ಅರಣ್ಯ ಹಕ್ಕು ಕಾಯ್ದೆಗಳಿಗೆ ಶುಭ್ರವಾದ ಬೆಳಕನ್ನು ಅರಣ್ಯವಾಸಿಗಳು ಚೆಲ್ಲಬೇಕು. ಮತ್ತೆ ಜಿಲ್ಲೆಯ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ದೊರಕುವಲ್ಲಿ ಸನ್ನದ್ಧರಾಗಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಂಚಾಲಕ ಮಹೇಶ್ ನಾಯ್ಕ್ ಕಾನಕ್ಕಿ ಸ್ವಾಗತ ಮಾಡಿದರು. ನಗರಾಧ್ಯಕ್ಷ ಸುರೇಶ್ ನಾಯ್ಕ್ ವಂದಿಸಿದರು. ರಾಮ ಮರಾಠಿ, ಸುರೇಶ್ ನಾಯ್ಕ್ ನಗರ ಬಸ್ತಿಕೇರಿ, ಶಾಂತಿಗೌಡ ಕಡ್ಲೆ, ಜನಾರ್ದನ್ ಚಂದಾವರ್, ಜಾನ್ ಒಡ್ತಾ, ಹರಿಶ್ಚಂದ್ರ ಅನಂತವಾಡಿ, ಥಾಮಸ್ ಮಾಗೋಡ್, ರಜಾಕ್, ದಾವೂದ್ ಸಾಬ್, ಚಂದ್ರಹಾಸ್ ನಾಯ್ಕ್, ವಿನೋದ್ ಯಲಕಟಗಿ, ಮಾದೇವ್ ಮರಾಠಿ, ಅನಿತಾ ಲೋಪಿಸ್, ಗಣೇಶ್ ನಾಯ್ಕ್, ಹೊದಕೆ ಶೀರೂರು, ಸಂತಾನ್ ಪಿಂಟೋ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು.